ಹಾಯ್ ಹಲೋ ನಮಸ್ಕಾರ ಕರ್ನಾಟಕ. ಇದು ನನ್ನ ಮೊದಲನೆಯ ಬ್ಲಾಗ್. ದೇವಸ್ಥಾನಕ್ಕೆ ಹೋಗೋಣ ಅಂತ ಒಂದು ಪ್ಲಾನ್ ಇದೆ. ಸುಮ್ಮನೆ ಅದನ್ನೇ ವಿಡಿಯೋ ಮಾಡ್ತೀನಿ, ಬನ್ನಿ ನೋಡ್ತಾ ಬರೋಣ. ವೆಲ್ಕಮ್ ಟು ಇಟ್ಸ್ ಸ್ಮಾರ್ಟ್ ಸಿದ್ದು. ಫೈನಲಿ ರೆಡಿ ಆದೆ ಗುರು. ಇವಾಗ ನಮ್ಮ ದೊಡ್ಡಮ್ಮನ ಮನೆ ಹೋಗ್ಬೇಕು. ಲೆಟ್ಸ್ ಗೋ, ಹೋಗೋಣ. ಕಾಯ್ತಾ ಇರ್ತಾರಲ್ಲ. ನಮ್ಮ ದೊಡ್ಡಮ್ಮನ ಮನೆಗೆ ಬಂದೆ ಗುರು. ಎಲ್ಲರೂ ಟೀ ಕುಡ್ಕೊಂಡು ಕಾಯ್ತಾ ಇದ್ರು. ಏನಕ್ಕಂದ್ರೆ ಇನ್ನೊಬ್ರು ಬರ್ಬೇಕಿತ್ತು, ಅವ್ರು ಇನ್ನೂ ಬಂದಿಲ್ಲ. ಕಾದು ಸಾಕಾಯ್ತು ಗುರು. ಅದಕ್ಕೆ ಅವ್ರನ್ನ ನಾವೇ ಬಂದ್ಬಿಡೋಣ ಅಂತ ಮನೆ ಹತ್ರ ಹೋದ್ರೆ ಅಣ್ಣ ಇನ್ನೂ ಸ್ನಾನನೇ ಮಾಡಿಲ್ಲ. ಅವ್ರ ನಾಯಿಗಳು ಊಟ ಹಾಕ್ತಾ ಇದ್ರು ಗುರು. ಅವ್ರ ನಾಯಿ ಊಟ ಹಾಕಿ ಅವ್ರ ಕೆಲಸ ಮುಗಿಯೋ ತನಕ ನಾನು ನಮ್ಮ ಅಣ್ಣ ನಿಂತ್ಕೊಂಡು ರೇಗಿಸ್ತಾ ಇದ್ವಿ. ನೆನೆ ನೈಟ್ ಮಾತಾಡಿದಕ್ಕೆ ಜೋಸ್ ಬಂದ್ಬಿಟ್ಟು ಟಿ ಶರ್ಟ್ ಕೊಟ್ಕೊಂಡ್ಬಿಟ್ಟು ಮನೇಲಿ ಕೂತ್ಕೊಂಡ್ ರಾತ್ರಿ ಎದ್ದೇ ಇಲ್ಲ. ಅಂತೂ ಇಂತೂ ಬಂದ್ರು ಗುರು. ಎಲ್ಲ ಓಡಕ್ ರೆಡಿ ಆಗಿದ್ವಿ. ನಮ್ಮ ಅಣ್ಣ ವಾಚ್ ಮರ್ತೋಗಿದ್ರು ಅಂತ ಡ್ಯಾನ್ಸ್ ಮಾಡ್ತಾ ಅವ್ರೆ. ಅಲ್ಲಿಂದ ನಾವು ಹೊರಟಿದ್ದು ಆರತಿ ಉಕ್ಕಡ ದೇವಸ್ಥಾನಕ್ಕೆ ಪೂಜೆ ಮಾಡಿಸೋದಕ್ಕಂತ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ ಗುರು. ಈಗ ಹಳೆ ಸೇತುವೆ ಮೇಲೆ ಹೋಗ್ತಾ ಇದೀವಿ. ಹೊಳೆ ನೋಡ್ತಾ ಇರ್ಬೋದು, ಏನ್ ಸಕ್ಕತ್ತಾಗಿದೆ. ಬಂದ್ವಿ ಗುರು ದೇವಸ್ಥಾನಕ್ಕೆ. ಇವಾಗ ಪೂಜೆ ಮಾಡ್ಸಕ್ ಹೋಗ್ಬೇಕು. ಸೊ ಫ್ರೆಂಡ್ಸ್, ತಗೊಂತ ಇದೀವಿ ಪೂಜೆ ಸಾಮಾನು. ಇವಾಗ ದೇವಸ್ಥಾನಕ್ಕೆ ತುಂಬಾ ರಶ್ ಇದೆ, ಸಂಡೇ ಅಲ್ವಾ, ಅದಕ್ಕೆ ಪೂಜೆ ಎಲ್ಲ ಮುಗಿತಿದ್ರು. ಈತ ನಮ್ಮ ಪುನಿ ಬ್ರೋ ಅವರಿಗೆ ಆಲೆ ಮನೆ ಕಾಣಿಸಿದೆ. ಬೆಲ್ಲ ತಿನ್ಬೇಕಂತ ಅವರು, ಬಿಸಿ ಬೆಲ್ಲ. ಅದಕ್ಕೆ ಕೊಡ್ತಾರೆ ಏನೋ ಅಂತ ಕೇಳ್ಕೊಬರಕ್ ಹೋಯ್ತಾ ಇದಾರೆ. ಅದು ಇಲ್ಲೇ ಇರೋದಿಲ್ವಾ? ಬ್ಲ್ಯಾಕ್ ಕಲರ್ ಬರ್ತದಲ್ಲ, ಇಲ್ಲ ಅಂದ್ರೆ ಮೆಡಿಸಿನ್ ಕೊಡ್ತೀನಿ ಅಂತ ಅಂದ್ರು ಗೈಸ್. ಅದಕ್ಕೆ ಕಬ್ಬು ತರಕ್ಕೆ ಹೋಗೋರೆ ನಮ್ಮ ಪುನಿದ್ರು. ಕಬ್ಬು ಸುತ್ಕೊಂಡು ತಿನ್ನೋದ ಅಂತ ನೋಡಿ ಹುಡುಕ್ತಾವ್ರೆ. ಯಾವ್ದು ಚೆನ್ನಾಗೈತೆ ಯಾವ್ದು ಚೆನ್ನಾಗಿಲ್ಲ ಅಂತ. ನೀರಿದ್ರೆ ತೊಳ್ಕೊಂಡು ಹೈಜೀನ್ ಮೇಂಟೈನ್ ಮಾಡಬೇಕು. ಅದೇ ಸಾಲೆ ನಡೀರಿ ಹಿಂದೆ ಹೋದ. ನೀರ್ ಗಜ್ಜಿದ್ರಾ? ನೀರ್ ಗಜ್ಜಿಬಿಡ್ತಾರೆ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ, ಇನ್ನೊಂದ್ಸಲ ಹೇಳು. ಸೂಪರ್ ಸುವಿಶವೇ ತುಪ್ಪಾಗ ನಾನು ಕೊಟ್ಟಿದ್ದೆ. ಅವರಿಬ್ರು ಗಂಡ ಹೆಂಡ್ರು ಮುರ್ಕೊಂಡಲ್ಲಿ ಈಗ ತಗೋತಾರೆ. ಏನ್ ಎಣ್ಣೆ ಇಕ್ಲಾ? ಅದಕ್ಕೆ ಇಸ್ಕೊಂಡ್ಬಂದಿದ್ದೆ ನಾನು. ನೈಸ್. ಅಲೆ ಮನೆ ನಮ್ದೇ ಅಂದ್ಬಿಡು. ಅಲ್ಲಿಂದ ಹೊರಟ್ವಿ ಗುರು ನಾವು ಮತ್ತೆ ಮೈಸೂರಿಗೆ. ಇಲ್ಲಿ ನೋಡಿ ಸಿಗ್ನಲ್ ಅಲ್ಲಿ ನಿಂತಿದ್ದೀವಿ. ಸಾಂಸ್ಕೃತಿಕ ರಾಜಧಾನಿ ಮೈಸೂರಿಗೆ ಸುಸ್ವಾಗತ.
ಅಲ್ಲಿಂದ ಬಂದು ನಮ್ಮ ಬಾರ್ಬಿ ಜೊತೆ ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಮತ್ತೆ ವಾಪಸ್ ಮನೆಗೆ. ಗೈಸ್ ಮತ್ತೆ ನಮ್ಮ ದೊಡ್ಡವನ್ ಮನೆಗೆ ಬಂದಿದ್ದೀನಿ. ಈಗ ಪಿಕ್ಚರ್ಗೆ ಹೋಗೋ ಟೈಮ್ ಇದೆ. ನಮ್ಮ ಅಣ್ಣ ನೋಡಿದ್ರೆ ಗಾಡೀಲಿ ಪೆಟ್ರೋಲ್ ಐತೋ ಇಲ್ವೋ ಅಂತ ನೋಡ್ತಾವ್ರೆ. ಇಲ್ಲಿ ಪೆಟ್ರೋಲ್ ಇದೆಯಾ ಅಣ್ಣ? ನೋಡ್ತಾ ಇದ್ದೀನಿ. ಇದೆಯಾ ಇಲ್ವಾ? ಚಂದ್ರಗ್ರಹಣನೇ ಒಂದ್ ರೌಂಡ್ ಹಾಕ ಬರ್ಬೋದು. ಚಂದ್ರಗ್ರಹಣನೇ ಒಂದ್ ರೌಂಡ್ ಹಾಕ ಬರ್ಬೋದು. ಹೇಳಿ ನೋಡಿ. ಐ ಬರ್ಬಿ ಹಾಯ್ ಸೆಕೆಂಡ್ ಕೊಡ. ಇರು 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 ಹೀಗೆ ನೀ ಎಲ್ಲೂನು ಹೋಗದ ಹಾಗೆ ಸುತ್ತ ನಗಿಸುತ್ತ ನಲಿಯುತ್ತ ಹೀಗೆನೆ ಬದುಕಿನ ಗತಿಯಲ್ಲಿ ತಿರುವೊಂದು ನಾ ಕಂಡಿರುವಾಗ ಇದ್ದು ಎದುರಿದ್ದು ಹಗ್ಮಾಡು ಸುಮ್ಮನೆ ಮತ್ತೆ ಆಗಿರುವೆ ಮುಖಾಮುಖಿ ಇದರರ್ಥ ಋಣವಿನ್ನು ಬಾಕಿ ಇನ್ನುಂದೆ ಹಿಂದಿನ ದಿನಚರಿ ಇನ್ನೆಲ್ಲ ಖಂಡಿತ ಹೇಳುವೆ. ನಮ್ಮ ಬಾರ್ಬಿಗೆ ಚಿಕ್ಕದಾಗ ಒಂದು ರೌಂಡ್ ಹೊಡಿಸಿ ಹೊಡ್ಬೇಕೀಗ. ಹೋಗ್ತಾ ಇದ್ದೀವಿ ಗಾಯ್ಸ್ ಸಿನಿಮಾಗೆ. ಲೆಟ್ಸ್ ಮೀಟ್ ಇನ್ ಥಿಯೇಟರ್. ಬಾಯ್. ಯಾವಾಗ ಸ್ಟಾರ್ಟ್ ಆಯ್ತದೆ ಇವ್ರು? ಅವನಿಗೆ ಯಾವಾಗ ಇಷ್ಟ ಆಯ್ತದೆ ಅವಾಗ ಆಗ್ತಾನೆ ಅಷ್ಟೇ. ಇದು ಆಕ್ಚುಲಿ ಚೆನ್ನಾಗಿದೆ. 150 ರೂಪಾಯಿ ಕೊಟ್ಟಿದ್ದೀನಿ. ಗೈಸ್ ಇವಾಗ ತಾನೇ ಮೂವಿ ಮುಗೀತು. ನೆಕ್ಸ್ಟ್ ಲೆವೆಲ್ ಗೈಸ್. ಮೂವಿ ಅಂತೂ ನೀವು ನೋಡಲೇಬೇಕು. ವಾಚ್ ಇಟ್ ನಾವ್. ಕಂಗ್ರ್ಯಾಚುಲೇಷನ್ ಬ್ರದರ್. ಅಬ್ಬಬ್ಬಬ್ಬ ಲ್ಯಾಟ್ರಿ.